ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಚೆರಿ ಟೊಮೆಟೊ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ. ಚೆರಿ ಟೊಮೆಟೊ ಸಾಂಬಾರು ಭಾಳ ಭಾರಿ ಆಗಿರ್ತೈತಿ, ಮಸ್ತಾಗಿರ್ತೈತಿ. ನೀವು ಹೆಂಗೆ ಬೇಕು ಹಂಗೆ ಗಟ್ಟಿನ ಮಾಡ್ಕೋಬೋದು, ತಿಳಿನೂ ಮಾಡ್ಕೋಬೋದು, ಅನ್ನಕ್ಕದು ಎಲ್ಲ ಬರ್ತೈತಿ. ನೋಡ್ರಿ ಈಗ ಎಷ್ಟು ಚೆಂದಾಗ ಸಾಂಬಾರು ಬಂದೈತಿ. ಇದು ಟೊಮೆಟೊ ಚೆರಿ ಟೊಮೆಟೊದ್ರಿ ಟೇಸ್ಟೂ ಹಂಗಾಗಿರ್ತೈತಿ ರೀ. ಭಾಳ ಚಂದ ಟೊಮೆಟೊ ಸಿಗ್ತಾವೆ. ಇವು ಜವಾರಿ ಟೊಮೆಟೊ ಅದಾವ್ರಿ, ಚೆರಿ ಟೊಮೆಟೊ. ಅವನ್ನ ಹಾಕಿ ನಾನು ಸಾಂಬಾರು ಮಾಡಾಕ್ತೇನೆ ರೀ. ಭಾಳ ಮಸ್ತಾಗಿರ್ತೈತಿ. ನೀವು ಒಂದ್ಸಲ ಈ ಥರ ಟೊಮೆಟೊ ಸಿಕ್ಕರೆ ಮಾಡಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಚಂದ ಅದಾವೆ ಇವು, ನಿಸರ್ಗದಾಗ ಎಂಥ ಚಂದ ಬೆಳೆದಾವು. ಅದಕ್ಕೆ ಈಗ ನಾನು ಒಂದು ಕಪ್ನಷ್ಟು ತೊಗರಿಬೇಳೆ ತೊಗೊಂಡೇನ್ರಿ. ಆ ತೊಗರಿಬೇಳೆಯನ್ನು ತೊಳೆದು ಕ್ಲೀನ್ ಮಾಡ್ಕೊಂಡು ಅದನ್ನ ತೊಗೋಬೇಕಾಗ್ತದೆ ರೀ. ತೊಗರಿಬೇಳೆಯನ್ನು 1 ಕಪ್ನಷ್ಟು ತೊಗೊಂಡೇನೆ ನಾನು. ನಿಮ್ಗೆ ಎಷ್ಟು ಬೇಕು, ಇದ್ರಾಗ 4 ಜನ ಸಾಂಬಾರು ತಿನ್ಬೋದು ರೀ ಆರಾಮಾಗಿ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲನೂ ತಿನ್ಬೋದು. ಈಗ ನೋಡ್ರಿ ಇದನ್ನ ತೊಗರಿಬೇಳೆಯನ್ನು ನಾನು ತೊಳೆದ ನೀರೆಲ್ಲ ತೆಗೆದ್ಬಿಟ್ಟು ತೊಗೊಂಡೇನ್ರಿ. ಅದಕ್ಕೆ ನಾನು ಏನು ಚೆರಿ ಟೊಮೆಟೊ ಅದಾವಲ್ರಿ ನೋಡ್ರಿ ಎಷ್ಟು ಮಸ್ತ್ ಅದಾವೆ. ಈ ಚೆರಿ ಟೊಮೆಟೊನ ಅವಕ್ಕೆ ಹಾಕೊಂಡ್ಬಿಡ್ತೀನಿ ಬ್ಯಾಳ್ಯಾಗನ. ಅಂದ್ರೆ ಅದು ಬ್ಯಾಳೆ ಭಾಳ ಟೇಸ್ಟ್ ಬರ್ತೈತೆ ರೀ ಕುದ್ದ. ಅದನ್ನು ಸಾಂಬಾರು ಮಾಡೋದಿರ್ತೈತಿ. ಈಗ ನೋಡ್ರಿ ಇವನ್ನೆಲ್ಲ ತೊಗೊಳಕ್ತಾನೆ. ಚೆರಿ ಟೊಮೆಟೊ ಅಷ್ಟು ಚಂದ ಅದಾವ್ರಿ, ಮತ್ತು ಅಷ್ಟು ಟೇಸ್ಟೂ ಇರ್ತಾವೆ. ಜವಾರಿ ಟೊಮೆಟೊ ಅಂದರೆ ಈಗ ಸಿಗೋದೇ ಇಲ್ಲರಿ. ಅವೆಲ್ಲ ಇನ್ನೊಂದು ಹೈಬ್ರಿಡ್ ಟೊಮೆಟೊ ಕರ್ಗೋದೇ ಇಲ್ಲರಿ ಇದ್ರೊಳಗೆ. ಇವು ಎಷ್ಟು ಚಂದ ಕುದ್ದು ಇದ್ರ ಟೇಸ್ಟ್ ಬಂದುಬಿಟ್ಟಿರ್ತೈತಿ. ಅದಕ್ಕೆ ಭಾಳ ಟೇಸ್ಟ್ ಬರ್ತೈತೆ ಅಂತ ಹೇಳಿನ ನಾ ಇವನ್ನ ಮಾಡಿ ತೋರ್ಸಾಕ್ತಾನೆ ನೋಡ್ರಿ. ಈಗ ಇವನ್ನೆಲ್ಲನೂ ನಾನು ತುಂಬ ತೆಗೆದು ಇದ್ರೊಳಗೆ ಬ್ಯಾಳೆ ಒಳಗೆ ಹಾಕೊಂಡೇನ್ರಿ. ನಾ ಒಂದೆರಡು ಹಸಿರನ್ನು ತೊಗೊಳಾಕ್ತಾನೆ, ಯಾಕಂದ್ರೆ ಅದೊಂಥರ ಟೇಸ್ಟ್ ಬರ್ತೈತಿ, ಹುಳಿ ಇರ್ತಾವೆ ಅಂಥೇಳಿ. ಈಗ ನೋಡ್ರಿ ಎಲ್ಲನೂ ಹಾಕಿ ಈಗ ನಾನು ಕುಕ್ಕರ್ ಮುಚ್ಚಿ ಇವನ್ನ ಕುದಿಯಾಕಿಡ್ಬೇಕ್ರಿ. ಎಷ್ಟು ಮಸ್ತಾಗ್ಯಾವ ನೋಡ್ರಿ ಇವನು. ಈಗ ನಾನು ಒಂದು ಬ್ಯಾಳೆ ಎಷ್ಟು ಕುದಿಯೋಷ್ಟು 1-2-3 ಸೀಟಿ ಹೊಡೆಸಿದ್ರೆ ಸಾಕ್ರಿ. ಈಗ ನೋಡ್ರಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳಕ್ತಾನೆ ನಾನು. ಒಂದು ಪ್ಯಾನ್ಯಾಗ ಎಣ್ಣೆ ಹಾಕೇನ್ರಿ. ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಸಾಸ್ವೆ ಎಲ್ಲ ಹಾಕೋತನ್ರಿ. ಜೀರಿಗೆ, ಸಾಸ್ವೆ ಚಂದಂಗವು ಚಟಪಟ ಅನ್ಬೇಕ್ರಿ, ಅಂದ್ರನ ಟೇಸ್ಟ್ ಬರ್ತೈತೆ ರೀ ಸಾಂಬಾರು. ಈಗ ನೋಡ್ರಿ ಜೀರಿಗೆ, ಸಾಸಿವೆ ಎಷ್ಟು ಚಂದ ಚಟ್ಪಟನ ಆಗ್ತಾವೆ. ಹಿಂಗೆ ಪೂರ್ತಿ ಒಗ್ಗರಣೆ ಚಂದ ಆಗ್ಬೇಕ್ರಿ ಇದು. ನೋಡ್ರಿ ಚಟಪಟನ ಆಗ್ತಾವೆಲ್ಲ ಅಂದಿಂದ ನಾನು ಬೆಳ್ಳುಳ್ಳಿ ಹಾಕೊಳಕ್ತೇನೆ ರೀ. ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ಶುಂಠಿ ಇಟ್ಕೊಂಡೇನ್ರಿ ನಾನು. ಆ ಶುಂಠಿಯನ್ನು ಇದಕ್ಕೆ ಹಾಕೊಳಕ್ತೇನೆ ರೀ. ಇದಕ್ಕೆ ಎಷ್ಟು ಚಂದ ಇವನ್ನೆಲ್ಲನೂ ಬಾಡಿಸಿ ಆಮೇಲೆ ನಾ ಈರುಳ್ಳಿ ಸ್ವಲ್ಪ ಹಾಕೊಂಡೇನಿ, ಬೆಳ್ಳುಳ್ಳಿ ಹಾಕೊಂಡೇನ್ರಿ, ಕರ್ಬೇವು ಸೊಪ್ಪು ಹಾಕೊಂಡೇನಿ. ಎಲ್ಲ ಹಾಕ್ಕೊಂಡು ಅದನ್ನ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡೇವಿ ಅಂದ್ರೆ ಭಾಳ ಘಮನೂ ಅಷ್ಟೇ ಬರ್ತೈತಿ. ಅದು ಒಗ್ಗರಣೆ ಭಾಳ ಚಂದ ಆಗ್ತೈತೆ ರೀ. ಈಗ ಒಂದು ಸ್ವಲ್ಪ ಈರುಳ್ಳಿನೂ ಹಾಕೊಳಕ್ತಾನೆ ರೀ ನಾನು. ಒಂದು ಸ್ವಲ್ಪ ಅದಕ್ಕೆ ಅರ್ಶಿಣ ಪುಡಿ ಹಾಕಿ ಇದನ್ನು ತಿರುಗಿಸ್ಬೇಕು ನೋಡ್ರಿ. ಅರ್ಶಿಣ ಪುಡಿ ಹಾಕ್ಬೇಕ್ರಿ. ಸ್ವಲ್ಪ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ ಇದನ್ನು ಒಗ್ಗರಣೆ ಮಾಡ್ಕೊಳಕ್ತಾನೆ ಇದಕ್ಕೆ ಚೆರಿ ಟೊಮೆಟೊ ಹಣ್ಣಿನ ಸಾಂಬಾರು. ಈಗ ನೋಡ್ರಿ ಸ್ವಲ್ಪ ನೀರು ಯಾಕೆ ಹಾಕೊಂಡೆ ಅಂದ್ರೆ ಅದಕ್ಕಿನ್ನೂ ಬೇಳೆ ಒಳಗದು ನೀರು ಇರ್ತೈತೆ ಅಂತ ಹೇಳಿ ಸ್ವಲ್ಪ ಹಾಕೊಂಡು ಶೇಂಗಾ ಪೌಡ್ರ್ ಹಾಕೊಳಕ್ತೇನೆ ರೀ. ಶೇಂಗಾ ಪೌಡ್ರ್ ಹಾಕೋರಿ ಮತ್ತು ಭಾಳ ಟೇಸ್ಟ್ ಬರ್ತೈತಿ ಚೆರಿ ಹಣ್ಣಿನ ಸಾಂಬಾರ್ಕ. ಈಗ ನೋಡ್ರಿ ಎಷ್ಟು ಚಂದ ಕುದ್ದಾವೆ ನೋಡ್ರಿ ಅವು. ಈ ಬ್ಯಾಳೆ ಒಳಗೆ ಇವನ್ನ ಮಾಡಿದ್ರಿಂತ ಭಾಳ ಟೇಸ್ಟ್ ಬಂದಿರ್ತೈತೆ ಅದಕ್ಕೆ ಇದನ್ನು ನಾನು ಸಾಂಬಾರು ಮಾಡಾಕ್ತೇನೆ ರೀ. ಈಗ ನೋಡ್ರಿ ಸಾಂಬಾರ್ನಾಗ ಎಲ್ಲ ಮಸ್ತಂಗೆ ಚೆರಿ ಟೊಮೆಟೊ ಕುದ್ಬಿಟ್ಟವ್ರಿ. ಅದು ಸಾಂಬಾರು ಟೇಸ್ಟ್ ಬಂದುಬಿಟ್ಟಿರ್ತೈತೆ ಅದಕ್ಕೆ ನೋಡ್ರಿ. ಈಗ ಇದನ್ನು ಸಾಂಬಾರ್ಗೆ ಒಗ್ಗರಣೆ ಹಾಕೊಂಡನಲ್ರಿ, ಅದಕ್ಕೆ ಇದನ್ನು ಹಾಕೊಂಡ್ಬಿಡ್ತೀನಿ. ಏನು ಚೆರಿ ಟೊಮೆಟೊ ಮತ್ತು ಬ್ಯಾಳೆ ಹಾಕೊಂಡಿದ್ನಲ್ರಿ ಕುಕ್ಕರ್ನಾಗ, ಅದನ್ನು ಹಾಕೊಂಡು ನಿಮಗೆ ನೀರು ಎಷ್ಟು ಬೇಕಷ್ಟು ನೀವು ಹಾಕೋರಿ ನೀರು. ಈಗ ನಾನು ಇಷ್ಟು ಹಾಕೇನೆ ಸಾಂಬಾರ್ಗೆ ಎಷ್ಟು ಬೇಕಷ್ಟ. ಒಂದು ಸ್ವಲ್ಪ ಗಟ್ಟಿನ ಮಾಡೇನಿ ನಾನು. ನೀವು ಇನ್ನೊಂದು ಸ್ವಲ್ಪ ತಿಳಿಬೇಕಾದ್ರೂ ಮಾಡ್ಕೋಬೋದು. ಮಸಾಲೆ ಖಾರ ಮತ್ತು ಅಚ್ಚ ಖಾರದ ಪುಡಿ ಎರಡನ್ನೂ ಹಾಕಾಕತ್ತೇನೆ ರೀ. ಈ ಶೇಂಗಾ ಪೌಡ್ರ್ ಹಾಕಿದ್ರಿಂತ 2 ಖಾರ ಬೇಕಾಗ್ತತಿ. ಅದಕ್ಕೆ ನಾನು ಅಚ್ಚ ಖಾರದ ಪುಡಿ, ಮಸಾಲೆ ಖಾರ, ಬೆಲ್ಲ, ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಬೆಲ್ಲ ನೀವು ಬೇಕಾದ್ರೆ ಹಾಕೋಬೋದು, ಬೇಡಂದ್ರೂ ಬಿಡ್ಬೋದು ರೀ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರ್ತೈತೆ ಹೇಳಿ ನಾ ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನಿ. ನೋಡ್ರಿ ಎಷ್ಟು ಮಸ್ತಾಗಿರ್ತದೆ ಸಾಂಬಾರು. ಭಾಳ ಅಂದ್ರೆ ಭಾಳ ಬೆಸ್ಟಾಗಿರ್ತದೆ ರೀ. ಈ ಥರ ಒಂದು ಸಾಂಬಾರು ಮಾಡಿ ನೋಡ್ರಿ. ರೊಟ್ಟಿ ಇದ್ರೆ, ಚಪಾತಿ ಇದ್ರೆ ಎಲ್ಲಕ್ಕೂ ಬರ್ತೈತೆ ರೀ. ರೊಟ್ಟಿ, ಚಪಾತಿ, ರೈಸ್. ನಾವು ಈಗ ಅನ್ನ, ಬಾಸುಮತಿ ಅನ್ನ ಅದು ಇತ್ತಂದ್ರಂತೂ ಇದು ಭಾರಿ ತುಪ್ಪ ಹಾಕ್ಕೊಂಡು ಇಂಥ ಸಾಂಬಾರು ಹಾಕ್ಕೊಂಡು ತಿಂದುಬಿಟ್ರೆ ರೀ ಈ ಚಳಿಗಾಲಕ್ಕೆ ಭಾರಿ ಮಸ್ತ್ ಊಟ ನೋಡ್ರಿ ಎಷ್ಟು ಚಂದ ಆಗೈತಿ. ಇದ್ರದ್ದು ಟೇಸ್ಟನೇ ಬೇರೆ ಇರ್ತೈತೆ ರೀ. ಯಾಕಂದ್ರೆ ಈ ಥರ ಜವಾರಿ ಟೊಮೆಟೊ, ಈ ಥರ ಚೆರಿ ಟೊಮೆಟೊ ಹಾಕೋದ್ರಿಂತ
ಸಾಂಬಾರು ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ಈಗಿನ ಟೊಮೆಟೊ ಅದಾವಲ್ರಿ, ಆ ಟೊಮೆಟೊಕ್ಕೆ ಒಂದು ಬೇರೆ ಟೇಸ್ಟ್ ಇರ್ತೈತೆ ರೀ, ಇದಕ್ಕೆ ಫುಲ್ ಟೇಸ್ಟ್ ಬರ್ತೈತಿ. ಈ ಟೊಮೆಟೊದಾಗ ರೀ ವಿಟಮಿನ್ ಎ, ಸಿ ಐತ್ರಿ, ಮತ್ತು ಇಮ್ಯುನಿಟಿ ಪವರ್ ಎಲ್ಲ ಹೆಚ್ಚು ಮಾಡ್ತತಿ, ಚರ್ಮದ ಕಾಂತಿ ಹೆಚ್ಚು ಮಾಡ್ತತಿ. ಅದಕ್ಕೆ ಇದು ಎಲ್ಲ ಭಾಳ ಅಂದ್ರೆ ಹೆಲ್ತಿಗೆ ಭಾಳ ಚಲೋ ರೀ, ಹೃದಯದ ಆರೋಗ್ಯವನ್ನು ಕಾಪಾಡ್ತೈತೆ ರೀ. ಇದು ಭಾಳ ಬೆಸ್ಟ್ ಆಗಿರುವಂಥ ಒಂದು ಚೆರಿ ಟೊಮೆಟೊ ಸಾಂಬಾರು ನಾ ತೋರ್ಸೇನಿ, ನೀವು ಒಂದ್ಸಲ ಮಾಡಿ ನೋಡ್ರಿ. ಈಗ ನಮ್ದು ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ ನೋಡ್ರಿ. ಈಗ ನಾನು ಇದನ್ನ ಸರ್ವ್ ಮಾಡೋದು ತೋರ್ಸಾಕ್ತೀನಿ ನೋಡ್ರಿ. ಈಗ ಎಷ್ಟು ಮಸ್ತ್ ಆಗೈತಿ. ಇದನ್ನು ನಮ್ಮ ಅಜ್ಜಿ ಮಾಡಿಕೊಡ್ತಿದ್ರೆ ನಮಗೆ, ನಾವು ಸಣ್ಣವರಿದ್ದಾಗ ಅದೊಂದು ಎಷ್ಟು ಟೇಸ್ಟ್ ಇರ್ತೈತಿ ಅಜ್ಜಿ ಮಾಡೋ ಸಾಂಬಾರು ಅಂತ ಹೇಳ್ತಿದ್ದೆವು, ಅದನ್ನ ಅವ್ರು ಈ ಟೊಮೆಟೊ ಹಾಕಿ ಅಂತ ಹೇಳ್ತಿದ್ರೆ, ಅದಕ್ಕೆ ನಾನು ಈ ಟೊಮೆಟೊ ಹಾಕಿ ಮಾಡಿ ನೋಡಿ, ಬೆಸ್ಟ್ ಆಗಿರ್ತೈತೆ ರೀ. ನೀವು ಮಾಡಿ ನೋಡ್ರಿ.